ನವೀನ್ ಕಿರಣ್ ರವರ ಕಟ್ಟ ಅಭಿಮಾನಿ ನರೇಶ್ ಕಂದವಾರ ಬಾಗಿಲು ಅವರ ಜೊತೆ ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷ ತಿರುಮಳಪ್ಪ ರವರ ಮಗ ಸನ್ರೈಸ್ ಡೆವಲಪರ್ ವೆಂಕಟಕೃಷ್ಣ, ಕಾರ್ನಹಳ್ಳಿ ಶ್ರೀನಿವಾಸ್, ಕೆಎಂ ವೆಂಕಟೇಶ್, ಹೊನ್ನಗಿರಿಯಪ್ಪನಹಳ್ಳಿ ದೇವರಾಜ್, ಕರವೇ ಮುಖಂಡ ಶ್ರೀಧರ್ ಬಾಬು, ಅಗಲಗುರ್ಕಿ ಮಂಜಣ್ಣ ಇತರರೊಂದಿಗೆ ಸೇರ್ಪಡೆಯೊಂದಿಗೆ ಕೆಪಿಸಿಸಿ ಕಚೇರಿಯಲ್ಲಿ ಪಕ್ಷಕ್ಕೆ ಮರು ಸೇರ್ಪಡೆಗೊಂಡು ರಕ್ಷಾರಾಮಯ್ಯರವರನ್ನ ಗೆಲ್ಲಿಸುವುದೇ ನಮ್ಮ ಧ್ಯೇಯ ಎಂದು ನರೇಶ್ ಹೇಳಿದ್ದಾರೆ. ಲೋಕಸಭಾ ಕ್ಷೇತ್ರದ ಜನತೆಗೆ ಇದೊಂದು ಸುವರ್ಣ ಅವಕಾಶ ಅಂತ ಭಾವಿಸ್ತಾ ಇದ್ದೀವಿ. ಪ್ರಥಮವಾಗಿ ನಾವೆಲ್ಲರೂ ಮೂಲತಃ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದು ಹಿಂದಿನ ಎಲ್ಲ ಚುನಾವಣೆಗಳಲ್ಲಿ ಬಿಜೆಪಿ ಪಾರ್ಟಿ ಬೆಂಬಲಿಸಿರುತ್ತೇವೆ. ಆದರೆ ಈಗಿರ್ತಕ್ಕಂಥ ಸನ್ನಿವೇಶದಲ್ಲಿ ನಮ್ಮ MCS ಸುಧಾಕರ್ ಅಣ್ಣ ಅವರ ನಾಯಕತ್ವ ಹಾಗೂ ಪ್ರದೀಪ್ ಈಶ್ವರ್ ಅಣ್ಣ ಅವರ ನಾಯಕತ್ವ ನಮ್ಮ ಲೋಕಲ್ ಲೆವೆಲಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ಏನು ಇವತ್ತು ಸ್ಕೀಮ್ಗಳಿದ್ದಾವೆ ಮತ್ತು ಸೋನಿಯಾ ಗಾಂಧೀಜಿ, ರಾಹುಲ್ ಗಾಂಧೀಜಿ, ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಇವರೆಲ್ಲರ ಒಂದು ಅಭಿವೃದ್ಧಿಯ ಪತಾಕೆನ ಇನ್ನೂ ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕಂತೇಳಿ ನಾವಿವತ್ತು ಇಲ್ಲಿ ಸೇರ್ತಕ್ಕಂಥ ಅಷ್ಟು ಜನ ನಿರ್ಧಾರ ಮಾಡಿ ಇವತ್ತು ಮರಳಿ ಗೂಡಿಗೆ ಅಂತ ಏನು ನಮ್ಮ ತಾಯಿ ಪಕ್ಷ ಸ್ವಪಕ್ಷ ಕಾಂಗ್ರೆಸ್ ಪಾರ್ಟಿಗೆ ಹಿಂದಿರುತ್ತಾ ಇದ್ದೇವೆ. ಇದು ನಮಗೆ ಆತ್ಮತೃಪ್ತಿ, ನಮಗೆ ತುಂಬ ಸಂತೋಷನ ಉಂಟು ಮಾಡ್ತಾ ಇದೆ. ಇವತ್ತು ಹೇಳಬೇಕು ಅಂದರೆ ನಾವು ಯಾವುದೇ ಒಂದು ಅಧಿಕಾರ, ಯಾವುದೇ ಒಂದು ಆಮಿಷಗೆ ಒಡ್ಡಿ ನಾವು ನಮ್ಮ ಬಿಜೆಪಿ ಪಕ್ಷನ ಬಿಟ್ಟಿಲ್ಲ. ಇನ್ನು ಮಾಜಿ ನಗರಸಭಾ ಅಧ್ಯಕ್ಷ ಬಲಿಜಿಗ ಮುಖಂಡ ಅಪ್ಪಾಲು ಮಂಜುನಾಥ್ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷನಾಗುವ ನಿರೀಕ್ಷೆಯಲ್ಲಿದ್ದು ತೀರಿಕೊಂಡಿದ್ದರು. ಕಾಂಗ್ರೆಸ್ ಪಕ್ಷಕ್ಕೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಸೇರ್ಪಡೆ ಆಗ್ತಾ ಇರ್ತಕ್ಕಂಥವರು ದಯವಿಟ್ಟು ವೇದಿಕೆಗೆ ಬರಬೇಕು. ಪ್ರಮುಖವಾಗಿ ಕೆಲವು ಮುಖಂಡರು ಮಾತ್ರ ಅವ್ರ ಹೆಸರು ಕೂಗ್ತಾ ಇದ್ದೀನಿ. ಇತರ ಅನುಯಾಯಿಗಳೆಲ್ಲ ಬೇರೆ ವೇದಿಕೆಗೆ ಬರಕ್ ಸಾಧ್ಯ ಇಲ್ಲ. ಅದರಿಂದ ಮೊದಲನೇದಾಗಿ ತಿರುಮಲಪ್ಪ ಅವರು ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರು ಹಾಗೂ ಹಾಲಿ PLD ಬ್ಯಾಂಕ್ನ ಉಪಾಧ್ಯಕ್ಷರು ವಂಶಿ ಕೃಷ್ಣ ಅಪ್ಪಲ ಮಂಜು ಅವರ ಮಗ ಶ್ರೀಧರ್ ಬಾಬು ಅಕ್ಷರ ವೇದಿಕೆ, ನಂದಿ ಮುರಳಿ ಯುವ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ನಂದಿ ಮುರಳಿ ಅವರು, ರಮೇಶ್ ನಂದಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು ನಂದಿ ಗ್ರಾಮ ಪಂಚಾಯಿತಿ ರಮೇಶ್ ಅವರು, NR ಮಂಜುನಾಥ್ ನಂದಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು, ವೆಂಕಟಕೃಷ್ಣ ಟಿ ಉದ್ಯಮಿಗಳು, ವೆಂಕಟಕೃಷ್ಣ ತಿರುಮಲಪ್ಪನವರ ಮಗ ವೆಂಕಟಕೃಷ್ಣ ಅವರು, ನರೇಶ್ ಕಂದವಾರ ಉದ್ಯಮಿಗಳು ಮತ್ತು ಯುವ ಮುಖಂಡರು, ರಘು CV ಚಿಕ್ಕಬಳ್ಳಾಪುರ ನಗರ ಬಿಜೆಪಿ ಕಾರ್ಯದರ್ಶಿ, ಶ್ರೀನಿವಾಸ್ ಕಂದವಾರ ಹಿರಿಯ ಮುಖಂಡರು, ಶ್ರೀನಿವಾಸ್ ಕೋರ್ನಹಳ್ಳಿ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ವೆಂಕಟೇಶ್ KM ಕೋರ್ನಹಳ್ಳಿ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರು. ಅವರ ನಂತರ ಅವರ ಪುತ್ರ ವಂಶಿ ಕೃಷ್ಣ ಸುಧಾಕರ್ ಜೊತೆಗಿದ್ದು ಬಿಜೆಪಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದರು. ಅವರು ಸಹ ಸುಧಾಕರ್ ನಿರ್ಲಕ್ಷ್ಯತನದಿಂದ ಬೇಸರ ವ್ಯಕ್ತಪಡಿಸಿ ಇಂದು ಕೆಪಿಸಿಸಿ ಕಚೇರಿಗೆ ತೆರಳಿ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ದಾರೆ. ಕಷ್ಟ ಬಿದ್ದು ಮಾಡೋರಿಗೆ ಕಾಲ ಇಲ್ಲ, ಸುಮ್ಮನೆ ಮೇಲ್ಮೇಲೆ ತೋರಿಸ್ಕೊಂಡವ್ರಿಗೆ ಮಾತ್ರ ಕಾಲ, ಅಲ್ಲಿ ಡಬಲ್ಗೆ ಆಡೋವಂಥವ್ರು ಮಾತ್ರ ಕಾಲ. ಅದಕ್ಕೆ ನಮ್ಮ ರಕ್ಷಾರಾಮಯ್ಯನವರು ಒಳ್ಳೆ ಯೂತ್ ಎಲ್ಲ ಅಭಿವೃದ್ಧಿ ಮಾಡ್ತಾರೆ ಅಂತ ಒಂದು ಭರವಸೆ ಇದೆ. ಅದಕ್ಕೆ ಹೋಗಿ ಸೇರ್ಪಡೆ ಆಗ್ತಾರೆ. ವಂಶಿ ಕೃಷ್ಣ, ಅಪ್ಪಾಲು ಮಂಜುನಾಥ್ ಇನ್ನು ಹಲವಾರು ಬಲಜಿಗ ಮುಖಂಡರು ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳುವ ಮಾಹಿತಿಗಳು ಲಭ್ಯವಾಗುತ್ತಿದ್ದು ಅಲ್ಲಲ್ಲಿ ಜನರ ಮಧ್ಯೆ ಚರ್ಚೆಗಳು ನಡೆಯುತ್ತಿವೆ. ಅಸಮಾಧಾನಗೊಂಡ ಇಂತಹ ಕಾರ್ಯಕರ್ತರನ್ನ ಡಾಕ್ಟರ್ K ಸುಧಾಕರ್ ಹೇಗೆ ಹಿಡಿದಿಟ್ಟುಕೊಳ್ಳುತ್ತಾರೆ ಎಂದು ಕಾದು ನೋಡಬೇಕಿದೆ.